ನಮಸ್ಕಾರ ಎಲ್ರಿಗೂ. ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇನೆ ರೀ ಸ್ನೇಹಿತರೆ. ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ ಕಾರಣಾಂತರಗಳಿಂದ. ಹಾಗಾಗಿ ಇವತ್ತು 2 ವಿಡಿಯೋ ಹಾಕ್ತೇನೆ ರೀ. ಕೆಲಸನ ರಗಡದವ್ರಿ, ಅದ್ರಾಗೂ ವಿಡಿಯೋ ಮಾಡಕ್ಕೆ ಕುಂತೀನಿ ನೋಡ್ರಿ. ಇವಾಗ ಟೈಮ್ ಬಂದು 10 ಗಂಟೆ. ಇವಾಗ ಚಾಲೂ ಮಾಡಿದ್ನಿ ಅಂದ್ರೆ 2 ಗಂಟೆಗೆ ನಿಮ್ಗೆ ವಿಡಿಯೋ ಹಾಕೋಕ್ಕಾಗತ್ತೆ ರೀ. ಹಾಗಾಗಿ ಇವಾಗ ವಿಡಿಯೋ ಕುಂತೀನಿ. ಇನ್ನು ಬಟ್ಟೆ ಬಾಂಡೆ ಎಲ್ಲ ಹಂಗೆ ಬಿದ್ದಾವ್ರಿ. ಅಡುಗೆನೂ ಮಾಡಬೇಕು. ಒಂದು ವಿಡಿಯೋ ಹಾಕೋಣ, ಲಗು ಮಾಡೋಣ ಅಂತ ಕುಂತಾನೆ ನೋಡ್ರಿ. ಎಲ್ಲರೂ ಕತೆಗಳಿಗೆ ಸಪೋರ್ಟ್ ಮಾಡಿರಿ. ಹೊಸದಾಗಿ ಚಾನಲ್ ನೋಡಕತ್ತಿರೋರು ಸಬ್ಸ್ಕ್ರೈಬ್ ಮಾಡಿರಿ, ಹೈಪ್ ಮಾಡಿರಿ, ಲೈಕ್ ಮಾಡಿರಿ. ನಿನ್ನೆ ವಿಡಿಯೋ ಹಾಕಿಲ್ಲ ಅಂತಂದು ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇವತ್ತಿನ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿರಿ. ಬನ್ನಿ ಕತೆನ ಶುರು ಮಾಡ್ತೀನಿ. ಏನಂತಂದು ಇಲ್ಲಿ ಹಾಕಿದ್ರೆ ನನಗೆ ಆರಾಮಿದ್ನಿ ನಾನು ತವ್ರ ಮನ್ಯಾಗ ಉಣ್ಕೊಂಡು ತಿನ್ಕೊಂಡು ಅತ್ತಾಗ. ಏನು ಇಬ್ಬರ ಗಂಡ್ಮಕ್ಳು ರಗಡ ಆಸ್ತಿ ಹಂಗೆ. ಅದೇನು ನಾದ್ನಿ ಯಾವಾಗಾರ ಒಂದು ಬಂದಿತ್ತು ಹೋದಿತ್ತು. ಏನು ನಿಮ್ದ ಕೈದ ಕಾಲಾಗಿಂದ ಎಲ್ಲ ನೀನ ಇರಿಸೋಸಿ ಎಲ್ಲ ನಿನ್ನ ಕೈಯಾಗ ಇರ್ತೈತಿ. ಆಗ ಅಂದ ನಮ್ಮವ್ವ ಹಂಗೆ ದೌಡ್ ತಂದು ಕಟ್ಟಿ ಕುಂತ್ಲು ನನ್ನ. ಏನಂಗ ಹುರ್ಕೊಂಡು ತಿನ್ನಾಕತ್ತಾನ ನನ್ನ ಗಂಡ ಅನ್ನ ನನಗೆ. ಅಷ್ಟು ಹೊಟ್ಟೆ ಉರಿಸ್ತಾನಂಗ. ಏನಂಗ ಈ ತಾಯಿ ಕರ್ಕೊಂಬಂದು ಇಟ್ಕೊಂಡಾನ. ಅದೇ ಎಷ್ಟು ಮಕ್ಕಳಾಗ ಸೊಕ್ಕನಾಕಿಗೆ ಕುಂತಲ್ಲೆಲ್ಲ ಹಾವಾಡಿಸ್ತಾಳ ಕುದ್ಕೊಂಡಂಗ. ಅದನ್ನ ತೊಂಬ ಇದನ್ನ ತೊಂಬರತ್ನ ಅದನ್ನ ಮಾಡೋನ್ ಇವತ್ತು ಇದನ್ನ ಮಾಡೋನ್ ಇವತ್ತು ಹಂಗ ಈಕಿ ನಾಟಕ ಮಾಡಕತ್ತಾಳ. ಹಂಗ ಮುಂಚೆ ನಾನು ನೋಡಿದ್ರೆ ಎದ್ರಾಕಿನ ಮತ್ತೆ ಹಿಂಗ ಇದೇನಿಲ್ಲ ಎದ್ರದಲ್ಲ ಹಂಗ ನನ್ಗೆ ಆರ್ಡರ್ ಮಾಡ್ತಾಳ ಕುತ್ಕೊಂಡು. ಆರ್ಡ್ರ್ ಯಾರಿಗೆ ಬೇಕಾಗಿತ್ತೇವ ಇದು ಜೀವನ? ಗಂಡ ಮನೆ ಮಕ್ಕಳು ಅತ್ತಾಗ ಹಾಳಾಗಿ ನೆಮ್ಮದಿಗೆ ದುಡ್ಕೊಂಡು ತಿನ್ನೋದು ಬೇಕತ್ತಾಗ. ಇವ್ರಿಗೆ ಮಾಡಿ ಹಾಕಿ ಮತ್ತೆ ಇವ್ರಂತೆಲ್ಲ ಅನಿಸ್ಕೋಬೇಕು. ರತ್ನ ಅವಾಗ ಒಟ್ಟಸ್ತಂತ ಇನ್ನೂ ಅಡಿಗೆ ಆಗ್ಲಿಲ್ಲ ಏನ್ ನಿಂದು? ಏನು ಕೆಲಸ ಮಾಡಿ ಬರ್ಲಿ ಬೀಳ್ತಾಳ ಅನ್ನಂಗ ಹಂಗ ಒಟ್ಟಸತಿ ಕುಂತಿರ್ತಾಳ. 3 ಹೊತ್ತುನು ಒಂದಿಟ್ಟು ದನಕರುಗಳಿದಾರ ಚಾಕ್ರಿ ಮಾಡ್ತಾಳ. ಅದು ಇಲ್ಲ ಏನಿಲ್ಲ ಹಂಗ ಕುಂದಿರ್ತಾಳ. ಒಟ್ಟಸತಿ ಏನಂಗ ಬರ್ಲಿ ಬಿದ್ದಾಳ ಅನ್ನಂಗೆ ಬದುಕು ಮಾಡಿ ದಿನ ಬಿಸಿಯವ್ ರೊಟ್ಟಿ ಮಾಡಿ ಸಾಕಾಗಿತ್ತು ನನಗೂ. ಅದಕ್ಕೆ ಮೆಂತೆ ತಿಂಡಿ ಮಾಡೀನಿ. ರೊಟ್ಟಿ ಅದಾವ ಇನ್ನು ನಿನ್ನೆ ರಗಡು ಅವನ್ನ ತಿನ್ವಲ್ರ ಕಾಂಡಕ್ಕೆ ಹಣ್ಣು ಕಟ್ಟಾನಿ. ಆತು ಇನ್ನು ಹೋಗಿ ಒಂದಿಟ್ಟು ಅರಿಬಿ ಅವು ಅದಾವು ಹೋಗ್ಯಾವು. ಅಷ್ಟು ಅರಿಬಿ ಹೋಗದಾಕಿ ಬಾಂಡೆ ತಿಕ್ಕಿ ಜಳಕ ಮಾಡಿಬಿಡ್ತಾನ. ಅಲ್ಲ ನಿದ್ಕೊಂಡು ಹೋದ್ರತಾನಿ ಆತಿಲ್ಲ ಅಡಿಗೆ ಅಂತಂದು ಏನ್ ಇಲ್ಲ ಹೂ ಇಲ್ಲ ನಿಂದು. ಆಗ್ಬೇಕಿಲ್ಲ ಆಗತ್ತಂಕನ ಸಮಾಧಾನ ಇಲ್ಲ ನಿಮ್ಗೆ. ಏನಾಗ ಕೆಟ್ಟ ಅವಸರ ಮಾಡ್ಕೊಂಡು ಕುಂದಿರ್ತೀರಿ. ಈ ಗುಳಿಗೆ ತಗೊಳಕಿ BP ಶುಗರ್ ಇದ್ದಾಕಿ ಗುಳಿಗೆ ತಗೋಬೇಕು ಲಗುನ. ಹೊಟ್ಟಿಗೆ ಟೈಮ್ ಸರಿ ಕೂಳು ಬೀಳ್ಬೇಕು. ನಾನ್ ಮಾಡೋ ಹೊತ್ತಿಗೆ ಮಾಡಿರ್ತಾನೆ ಹಿಂಗ ಗುಳಿಗೆ ತಗೊಂತಾರ ಅಂತಂದು ಏನಂಗ ಆರಕ ಮಾಡಿ ಇಡಕಾಕತ್ತೇನ? ಆಗ್ಬೇಕಲ್ಲ ನನಗೂ ಕೆಲಸ ರಗಡಿರ್ತಾವಂಗ. ಎಲ್ಲಾದ್ರೂ ನನ್ನ ಕೈಯಿಂದ ಆಗ್ಬೇಕು ಅಂದ್ರೆ ಮತ್ತೆ ಯಾರು ಮಾಡ್ಬೇಕು? ನೀನ್ ಮಾಡ್ಲಿಲ್ಲಕ್ರ ಚಲೋ ಆದ್ ಬಿಡು. ನಿಂತು ಚಲೋ ಹೊಂಟಿದಿ ಹಂಗಲ್ರಿ. ಎಲ್ಲದನ್ನ ನನಗ ಹೇಳ್ತಿದಿ. ಒಂದಿಟ್ಟು ದನಕರುಗಳ ತರ ಹುಲ್ಲು ಹಾಕೋದು, ಒಂದಿಟ್ಟು ಸಗಣಿ ಬೆಳೆಯೋದು ಅದು ಮಾಡ್ತೀಯ? ಇಲ್ಲ ಎಲ್ಲ ನಾನಾ ಮಾಡ್ಬೇಕಂಗ. ಹಂಗ ನೋಡು ಮತ್ತೆ ಇಲ್ಲದ ಮಾತಾಡ್ತಿದ್ದೆ. ಅತ್ತೇರಿಗೆ ಏನು ಒಂದಿಟ್ಟು ಬಂದು ಅಡಿಗೆ ಮನೆ ಮಾಡ್ಕೊಂಡು ತಿನ್ನಕೇನು ಮಾಡ್ರಿ ಅಂತಂದು ಹೇಳಂಗಿಲ್ಲ. ಎಲ್ಲ ನನಗ ಹೇಳ್ತಿದಿ. ವಯಸ್ಸಾದಕಿ ಏನ್ ಬಂದು ಅಡಿಗೆ ಮಾಡ್ಕೊಂಡು ತಿಂತಾಳೆ. ಮಾಡಿ ಹಾಕಕ್ಕೆ ಏನ್ ನಿನ್ಗ ಸಸಿ ಏನ್ ಮಾಡಿ ಹಾಕಿ ಮಾಡಿ ಸಾಕಾಗಿ ಹೇಳ್ತಗೋ. ಇಷ್ಟು ವರ್ಷ ಮಾಡಿಲ್ಲ ಏನಕ್ಕಿ. ಇನ್ ಮ್ಯಾಗಾರ ಆರಾಮ್ ಇರ್ಲಿ ಒಂದಿಟ್ಟು ಮಾಡಿ ಹಾಕೋದ್ ಕಲಿ. ಏನಂಗ ನಿನ್ ಕೈ ಕಾಲು ಬಿದ್ದೋಗಂಗಿಲ್ಲ ಮಾಡಿ ಹಾಕಿದ್ರ. ಚಲೋ ಮಾತಾಡ್ತೀನಿ ನೋಡಿ ನೀನು. ಹಂಗ ನಾನು ಕೈ ಕಾಲು ಬಿದ್ದೋದು ಅಂದ್ರೆ ಏನು ಚಲೋ ಆಕತಾನ. ಅಕ್ಕಿ ಅವ್ವ ಒಟ್ಟಸ್ಕೊಂಡಾಳ ಲಗು ಏನ್ ಮಾಡಿದಿ? ಬಿಸಿಯೋ ರೊಟ್ಟಿ ಹಾಕಿ ಇಲ್ಲಿನ ಚಲೋ ಹೊಂಟಿರ್ ನೋಡು. ನಿನ್ನೆ ರೊಟ್ಟಿ ಮೊನ್ನೆ ರೊಟ್ಟಿ ಮಾಡಿ ನಿನ್ನೆ ರೊಟ್ಟಿ ಮಾಡಿ ನೀನು 7-8 ರೊಟ್ಟಿ ಕುಂತಾವು. ಖಾಲಿ ಆಗ್ಲಿ ಬೇಕಾರೆ ಸಂಜೆ ಮುಂದಿಲ್ಲಕ ನಾಳೆ ಮಾಡಿ ಹಿಡಿದ್ರ ಆತು. ಖಾಲಿ ಆಗ್ಲಿ ಅಂತಂದು ಅದಕ್ಕೆ ಮೆಂತೆ ತಿಂಡಿ ಮಾಡೀನಿ. ಅನ್ಕಿಟ್ಟಾನಿ ಒಂದು ಅಲ್ಲಿ ಮೇಲೆ ಅನ್ಕಿಟ್ಟು ಒಂದು ಅಲ್ಲಿ ಮೇಲೆ ಮೆಂತೆ ತಿಂಡಿ ಇಟ್ಟಾನಿ. ರೊಟ್ಟಿನ ಮುರಿದು ಹಾಕೊಂಡು ಒಂದಿಟ್ಟು ಹಿಂಡಿ ಹಾಕೊಂಡು ತಿನ್ರಿ ರುಚಿ ಆಕತಿ. ಅವನೇನಂಗ ಕೆಡ್ಸೋ ನೀನು ಎಟ್ಟೆನ ರೊಟ್ಟಿನ ನಿನ್ಗೆ ಯಾರು ರಗಡ್ ಮಾಡಿಡೋ ಅಂದ್ರು ಬೇಕಾದ ಬಿಸಿ ಹೊಸ ಮಾಡ್ಬೇಕಿಲ್ಲ. ಏಸ್ ಉಣ್ತಾರ 1-2 ಉಳಿಲಿ 7-8 ರೊಟ್ಟಿ ಗಂಟ್ಲೆ ಉಳಿಸಿದಿ ಅಂದ್ರೆ ಬೇಕಂತ ಮಾಡ್ತೀಯೇನ ನೀನು? ಚಲೋ ಹೊಂಟಿರ್ ನೋಡು. ದಿನ ಪ್ರತಿ ಎಲ್ಲಿ ಆಕತಿ ಹೋಗ ಎಷ್ಟು ಬದುಕಿರ್ತೈತಿ ಅಂತ ನಂಗೆ. ಬಾಂಡೆ ನೋಡಲ್ಲ ಹೆಂಗೆ ಕುಂತಾವು. ಎಷ್ಟು ಹಾಕೊಂಡು ಬಾಂಡೆ ಕುಂತಾವು. ಅಷ್ಟಿನ್ನು ತೊಳಿಬೇಕು. ಆಕಳದ್ದು ಇನ್ನು ಹಾಲಿಂಡಿ ಡೈರೆಕ್ಟ್ ಹಾಕಿ ಬಂದದ್ದು ಸೈ ಇನ್ನು ಹೋಗಿ ಲೆಕ್ಕ ಮಾಡಿಸಿ ಬರ್ಬೇಕು. ಇನ್ನು ಸಗಣಿ ಕಸ ಏನು ಬೆಳೆದಲ್ಲ ಎಲ್ಲ ತೆಗಿಬೇಕು. ಹಂಗ ಎಲ್ಲ ನಾನ ಮಾಡಿ ಅಂದ್ರೆ ನನಗೂ ಬ್ಯಾಸರ ಬಂದೈತೆ. ಸಾಕಾಗೈತೆ ನನಗೂ. ನಾನು ದನಕರುಗಳು ಬೇಡ ಅಂತ ಹೇಳಿದ್ನಿ ನಿನಗೆ. ಬೇಕು ಅಂತ ಇಟ್ಕೊಂಡು ದನಕರುಗಳು ನಾನು ಮಾಡ್ಕೊಂಡನೆ ನೀ ಮಾಡ್ಕೊಂಡು ಅದೆಲ್ಲ ಬಿಟ್ಟು ಒಂದು 4 ರೊಟ್ಟಿ ಹಾಕು. ಬಿಸಿ ಅವಧಿ ಎಟ್ಟತ್ತದ ರೊಟ್ಟಿ ಮಾಡೋದು. ಲಗು ರೊಟ್ಟಿ ಹಾಕು. ಏನು ಎಟ್ಟೇನೋ ರೊಟ್ಟಿ ತಿಂತಾಳ ಅಕ್ಕೇನಗ ವಯಸ್ಸಿದ್ದಕ್ಕೆ. ಏನು ಹುಡುಗಿ ಏನಗ ಚಕ್ಕೇನೋ ರೊಟ್ಟಿ ತಿನ್ನಾಕ ಚಲೋ ಹೊಂಟಿರ್ ನೋಡು. ಬಿಸಿ ಎಟ್ಟೇನೋ ರೊಟ್ಟಿನ ಒಂದೀಟು ಹಿಂಡಿ ಹಾಕೊಂಡು ತಿಂದ್ರೆ ಮೆತ್ತಗಾಕವು. ತಿನ್ರಿ ಹೇಳ್ರಿ ತಿಂತಾರ ನೋಡ್ರತ್ನ. ನಾನು ಚಲೋದ್ ನಂಗೆ ಹೇಳತ್ತೇನೆ. ಅವ್ವ ಭಾಳ ದಿನಕ್ಕೆ ಬಂದಾಳ ಮನೆಗೆ. ಆಕಿಗೆ ಬಿಸಿದ ಅಡುಗೆ ಮಾಡಿ ಹಾಕೋದ್ ಕಲಿ. ಇಲ್ಲಕ್ರ ನೀನು ರೊಟ್ಟಿ ಮಾಡೋದು ಈಗ ಆಗ್ಲಿಲ್ಲ ಅಂದ್ರೆ ಮುದ್ದಿನಾರ ಮಾಡಿ ಮೆಂತೆ ತಿಂಡಿ ಮುದ್ದಿ ಉಣ್ತಾಳ. ತಗೋ ಮುದ್ದೆ ಮಾಡ್ಕೊಡ್ತೇನೆ. ಅಲ್ಲಿದ್ಲ ತಗ ಕರ್ಕೊಂಬಂದು ಇಲ್ಲಿ ಇಟ್ಕೊಂಡ ನಂಗೆ. ಏನು ನನಗೊಂದಿಟ್ಟು ಆಸರ ಹಾಕಳ ಅಂದ್ರೆ ಏನಿರ್ಲಿಕ್ಕೆ ಹಂಗ ಕುಂತಲ್ಲೇ ಹಾವಾಡಿಸ್ಕೊಂಡು ಕುಂದಿರ್ತಾಳಂಗ. ಎಲ್ಲ ಸಾಲದಾಗಿ ರೊಟ್ಟಿ ಇದಾವು ಮತ್ತು ಮ್ಯಾನ್ ಮುದ್ಬೇಕಂತ. ನನಗೂ ಕೆಲಸ ಏನು ರಗಡದವು. ಬಟ್ಟೆ ಓಸು ನೆನೆ ಇಟ್ಟಾನಿ. ಲಗು ಹೋಗೋದು ಹಾಕಿ ಬಾಂಡೆ ತಿಕ್ಕಿ ಜಾಗ ಮಾಡಿ ಏನಾರ ಒಟ್ಟಿಗೆ ತಿನ್ನೋಣ ಅಂದ್ರೆ ಏನಾಗಂಗಿಲ್ಲ. ಇನ್ನು ನಮಗೆ ಇನ್ನು
ಪೂಜೆ ಪುಣ್ಯಕ ಹುಡುಗಿ ಪ್ರಿಯ ಮಾಡೋತು. ಜಳಕ ಮಾಡಿ ಉಣ್ಣೋಣ ಅನ್ಕೊಂಡೆ. ಇವ ನೋಡಿದ್ರ ಶಂಕರು ಇವ ಹುಣ್ಣಬೇ ಹೊಡ್ತುಂಬ ಏನು ಇವಾಗ ಹೊತ್ತು ಜಳಕ ಅನ್ಕೊಂತ ಕುಂದ್ರಾಕ ಹೋಗ್ಬೇಡ, ಉಣ್ಣು ಅಂತ ಜುಲಿ ಮಾಡಿಬಿಟ್ಟ. ಅದಕ್ಕೆ ಲಗು ಲಗು ಉಂಡ್ಬಿಟ್ಟೆ. ಇನ್ನೇನು ಈಗ ಉಂಡಾನಿ, ಇಷ್ಟು ಲಗು ಜಳಕ ಮಾಡೋಕೆ ಆಗಂಗಿಲ್ಲ, ಚಾವತ್ ಬಿಡ್ಬೇಕು. ಹೋಗಿ ಬಂದಿಟ್ಟು ಹಂಗೆ ಅಡ್ಡಾಡ್ಕೊಂತ ಬಂದು ಅಡಿಕೆ ಖಾಲಿಯಾಗ್ಯವು. ಇವನಿಗೇನು ಪಾಪ ಎಲ್ಲದನ್ನು ಅದ ತಾನ ಹೊಲದ ಕೆಲಸ ಅವು ರಗಡಿರ್ತಾವೆ. ಅದಕ್ಕೆ ನಾನು ಹೋಗಿ ಅಡ್ಡಾಡ್ಕೊಂತ ನಿಲ್ಲಮ್ಮರ ಮನೆ ಅಂತೇಳಿ ಹೋಗಿ ಮುಂಚೆ ಅಲ್ಲಿದ್ದೆ ಚಂದ್ರೂರ್ ಮನ್ಯಾಗ. ಅಲ್ಲಿದ್ದಾಗ ಹಂಗೆ ದಿನಂಪ್ರತಿ ಮಾತಾಡ್ಕೊಂಡು ಕುಂದಿರ್ತಿದ್ವಿ ನಾನು, ನೀಲಮ್ಮ, ಶಂಕರವ್ವ ಅವರು. ಇವತ್ತು ಹೋಗಿ ಹಂಗೆ ಅಡ್ಡಾಡ್ಕೊಂತ ಒಂದಿಟ್ಟು ಮಾತಾಡ್ಕೊಂಡು ಬರ್ತಾನೆ. ನನಗೂ ಬ್ಯಾಸರು ಬಂದಾಗೈತಿ, ಇಲ್ಲಿ ಒಳಗೆ ಇದ್ದಿದ್ದು ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ, ಇಲ್ಲಿ ಯಾರು ಅಷ್ಟು ಗೊತ್ತಾಗಂಗಿಲ್ಲ, ನನಗೂ ಮಾತಾಡೋಕೆ ಸಜ್ಜಾಗಂಗಿಲ್ಲ. ಅಲ್ಲಿ ಆದ್ರೆ ಎಲ್ಲರೂ ಹೊಂದ್ಕಿದ್ರೆ ಚಲೋ ಅನ್ನಿಸ್ತೈತೆ. ಹಂಗೆ ಹೋಗಿ ಮಾತಾಡ್ಕೊಂಡು ಹಂಗೆ ಅಡಿಕೆ ಅದನ್ನ ತೊಗೊಂಡು ಬಂದುಬಿಡ್ತಾನೆ. ಈಕಿ ನಮ್ಮ ಅತ್ತಿ ಲಗು ಲಗು ಜಳಕ ಮಾಡ್ಬೇಕಿಲ್ಲ, ಬಟ್ಟೆ ಒಂದು ರಗಡು ಬಟ್ಟೆ ಇರ್ತಾವೆ. ನನಗೂ ಅವತ್ತಿನ ಮೋಸ ಒಗದು ಹಾಕ್ಬಿಟ್ಟೆ ಅಂದ್ರೆ ಚಿಂತಿರಲ್ಲ, ಇವು ಎಲ್ಲ ಬಟ್ಟೆ ಒಗದ ಮೇಲೆ ಹೋಗಿ ಜಳಕಕ್ಕೆ ಹೋಗ್ಕಳ, ಮತ್ತು ಅವನು ನಾಳೆ ಮತ್ತು ಅದು ಒಂದು ಸೀರೆ ಉಳ್ಕೊಂತೈತಿ. ಏನು ಹಿಂಗಾಕ ಹೊರಗೆ ಹಂಗೆ ದಿನಂಪ್ರತಿ ಏನು ಹೋಗಿ ಹಂಗೆ ಒಂದು ರಾಶಿ ಕುಂದು ಕೂಡ್ತಾವ. ಹಂಗೆ ಇನ್ನು ಏನು ಜಳಕ ಮಾಡಂಗೆ ಕಾಣ್ತಿರಲ್ಲ ನೀವು. ಇವತ್ತು ಲಗು ಲಗು ಜಳಕಕ್ಕೆ ಹೋಗ್ಬೇಕಾ, ಎಲ್ಲದನ್ನು ಹೇಳ್ಬೇಕು ನಿಮಗೆ ಬಂದು. ಜಳಕಕ್ಕೆ ಹೋಗ್ರಿ, ಉಣ್ರಿ, ತಿನ್ರಿ ಅಂತ ನಂಗೆ ನಮ್ಮನಿ ಬೀಗರು ಮಾಡ್ದಂಗೆ ಮಾಡ್ತೀರಿ ಮಗನ ಮನ್ಯಾಗ. ಅಲ್ಲ ರತ್ನ, ಯಾಕವ ಏನೇನಾರ ಮಾತಾಡ್ತೀಯಲ್ಲ? ಏನೇನು ಮಾತಾಡೇನ್ರಿ? ಹೌದು, ಜಳಕಕ್ಕೆ ಹೋಗ್ಬೇಕಿಲ್ಲ, ಮತ್ತೆ ಹೇಳ್ಬೇಕು ನಿಮಗೆ ಬಂದು. ಜಳಕಕ್ಕೆ ನೀರು ಕಾದವು, ಹೋಗ್ರಿ ಜಳಕಕ್ಕೆ ಅರ್ಬಿ ಹೋಗಿಬೇಕು ಅಂತಂದು ಮತ್ತೆ ನಾನು ಅಲ್ಲಿ ಅಂತಂದ್ರೆ ಲಗು ಲಗು ಉಣ್ಣಾಕ ಹಾಕೊಟ್ಟೆವ. ಉಂಡ ಮ್ಯಾಗ ಒಂದು ಚಾವತ್ತು ಬಿಡ್ಬೇಕು. ಹಂಗೆ ಹಿಂದ ಗುಟ್ಲೆ ಜಳಕಕ್ಕೆ ಹೋದ್ರೆ ತಿಂದದ್ದು ಹೊಟ್ಟೆಗೆ ಹತ್ತಂಗಲ್ಲ. ನಾ ಹಿಂದಾಗ ತೊಕೊಂತಂತ ತಗೋ, ನೀನು ತೊಗೊಂಡು ಜಳಕ ಮಾಡ್ಕೊಂಡು ನೀ ಅರ್ಬಿ ಅವನು ಹೋಗೋದಾಕು. ಚಲೋ ಹೊಂಟಿರಿ ನೋಡಿ ನೀವು. ಹಂಗೆ ಅರ್ಬಿ ಅವನು ಹೋಗೋದಾಕ ನಿಮ್ದು ಜಳಕ ಆದ್ರೆ ಅದು ಒಂದು ಸೀರೆ ಓಟು ಹೋಗೋದು ಹಾಕಿದೆ ಅಂದ್ರೆ ಚಿಂತಿರ್ಲತ್ತಾಗ. ಎಲ್ಲದು ನಮ್ದೆಲ್ಲ ಜಳಕಾಗಿ ನಾ ಅರ್ಬಿ ಎಲ್ಲ ಹೋಗೋದು ಹಾಕಿದ್ಮೇಲೆ ಹೋಗ್ತೀವಿ ಜಳಕಕ್ಕೆ, ಅದು ಒಂದು ಸೀರೆ ಮತ್ತೆ ಉಳ್ಕೊಂತೈತಿ. ನಾಳೆ ಮತ್ತೆ ಅದು ಒಂದು ಇವು ಉಳ್ದಾವ ಬಟ್ಟೆ ಹಿಂಗೆ ಒಂದು ರಗಡ ಕೂಡ್ತಾವ. ಒಂದು ದಿವಸ ಒಗ್ಯೋದು ಬಿಡೋಣ ಅನ್ನಂಗಿಲ್ಲ, ದಿನ ಒಂದು ರಾಶಿ ಬಟ್ಟೆ ಕೂಡ್ತಾವಂಗ. ಏನೆಲ್ಲದನ್ನ ನಾನ ಮಾಡಿ ಸಾಯ್ಬೇಕಾಗೈತಿ. ಏನೇನಾರ ಮಾತಾಡಕ್ಕೆ ಹೋಗ್ಬಿಡವ ರತ್ನ ನೀನು. ಏನು ನನ್ನ ಸೀರೆ ನಾ ಹೋಗೋದಾಕೆ ಅಂತ ಅನ್ಬೇಕಂದ್ರೆ ನೀ ಏನೇನಾರ ಅನ್ಬೇಡವ ಇವ. ಹಂಗೆ ಎಲ್ಲರೂ ಹೋಗೋದಾಕ್ಬೇಕು. ಹಿಂಗೆ ಕುಂತಲ್ಲೇ ಕುಂತಿರ್ತೀರಿ ನೋಡಂಗ ಮುಕ್ಳಿಗೆ ಗೆದ್ಲಿಡಿ ಹಂಗೆ ಅಂದಂಗೆ ಮಾತಾಡವ. ನಾ ಏನು ಹಂಗೆ ಖಾಲಿ ಕುಂತಿದ್ದಲ್ಲ, ನನಗೂ ಬ್ಯಾಸರು ಬಂದಿತ್ತು. ಯಾಕೆ ಥಂಡಿ ಹೊರಗೆ ಕಾಲು ಇಡಂಗೆ ಆಗಿದ್ದಿಲ್ಲ, ಅದಕ್ಕೆ ಕುಂತಿದ್ನಿ. ಏನದು ಮಗ ಬರತ್ಲೆ ತೀಟಿ ಮಾಡೋದು, ಅವ್ರು ಹಂಗೆ ಹಿಂಗೆ ಅಂತ ನನಗೆ ಅನ್ನೋದು. ಹಂಗೆ ಸುಮ್ಮನಾರ ಇರ್ತೀರ, ಅದು ಇಲ್ಲ ಹಂಗೆ ಎಲ್ಲದನ್ನು ತೀಟಿ ಮಾಡಿ ಮತ್ತು ಮಗನಂತೆ ನನಗೆ ಬಯಸೋದು. ಯಾಕೆ ಭಾಳ ಮಾತಾಡಕತ್ತೀವ ರತ್ನ ನೀನು. ಏನು ನಾ ಏನು ಬರ್ತಾನೆ ಅಂತ ಕುಂತದಿಲ್ವಾ? ನೀನು ಬುದ್ಧಿ ಗೊತ್ತೈತೆ ನನಗೆ. ನಾ ಅದಕ್ಕೆ ಒಲ್ಲೆಪ್ಪ ಅಂತಂದು ಹೇಳಿದೆ ಅವನಿಗೆ, ಶಂಕ್ರುಗ. ಯವ್ವ ಬಾರಬೇ ಅಂತಂದು ಕರ್ಕೊಂಬಂದೆ ನಾನು. ಏನು ನನಗೂ ನನ್ನ ಸಸಿ ನನ್ನ ಮಗ ಸಣ್ಣ ಮಗ ಚಲೋತ್ನಂಗೆ ನೋಡ್ಕೊಂತಿದ್ರವ. ಏನು ಒಂದು ಕೈಲಾದಿಟ್ಟು ಒಂದಿಟ್ಟು ಬದುಕು ಮಾಡ್ತಿದ್ದೆ, ಏನು ಮಾಡೇತೀರು ಅಂತಂದು ಹೇಳ್ತಿದ್ದಲ್ಲಕಿ. ಏನಾರು ನನಗೆ ತಿರುದಾಟ ಒಂದಿಟ್ಟು ಮಾಡ್ತಿದ್ದೆ, ಕುಂದಿರ್ತಿದ್ದೆ ನಾನು. ಹಸನ್ ಮಾಡವು ನೀವನ್ನ ಥಂಡ್ಯಾಗ ಒಂದು ಬದುಕು ಮಾಡಕ್ಕೆ ಹಸ್ತದಿಲ್ಲಕಿ. ನೀ ಬರೇ ನೀನೇ ಏನೋ ಬದುಕು ಹೇಳ್ತಿದ್ದಿ ನನಗೆ. ಹಂಗೆ ಬಟ್ಟೆ ಹೋಗಿರಿ, ಬಾಂಡೆ ತಿಕ್ಕ್ರಿ, ಸಗಣಿ ಕಸ ಹೊಳೆದು ಇದನ್ನು ಮಾಡ್ರಿ, ಹಂಗೆ ಮಾಡ್ರಿ, ಹಿಂಗೆ ಮಾಡ್ರಿ ಅಂತಂದು. ಹಂಗೆ ಎಲ್ಲ ಏನು ಹಂಗೆ ನನ್ನ ವಯಸ್ಸಿಗೆ ಏನು ಹಂಗೆ ಎಲ್ಲ ಮಾಡೋದಕ್ಕತ್ತೇನೆ. ಏನದು ತಡಿ ನೋಡ್ತೇನೆ. ಅವ್ವ ಏನಾಯ್ತು ಬೇ? ಯಪ್ಪ ನಾ ಇಲ್ಲಿರೋದಿಲ್ಲಪ್ಪ. ನೀನೇನು ತಿನ್ನನಾರ ಅಂತಾಳ ಸುಮ್ಮನೆ. ಏನು ಹಂಗೆ ಮಾತಾಡಿದ್ಲು ಅಂದ್ರೆ ಏನಂಗ ವಯಸ್ಸಿಗೆ ಕಿಮ್ಮತ್ತಿಲ್ಲ ನಮಗೆ. ಏನಾಯ್ತು ಅಂತದು ಹೇಳರಿ, ಹೇಳ ಬಾಯ್ ಬಿಟ್ಟು ಏನಾಯ್ತು? ಅಂಥದ್ದು ಏನಂದ ನಿಮಗೆ? ಜಳಕ ಮಾಡ್ರಿ, ಹಿಂದಾಗ ಅರ್ಬಿ ಬಿಡ್ತೀರಿ ಹೋಗದ ಮ್ಯಾಗ ಅಂತ ಹೇಳಿದೆ. ಅದ್ರಾಗ ಏನೈತಿ ನೋಡಪ್ಪ. ಈಗನು ಒಲ್ಲೆ ಅಂದ್ರೆ ಉಣ್ಣು ಅಂದು ಲಗು ಲಗು ಮತ್ತೆ ಉಣ್ಣಾಕ್ಲೆ ಜಳಕ ಮಾಡ್ಬಾರ್ದು, ತೆಗಿತಾಗ ಹಿಂದಾಗ ಮಾಡಿದ್ರೆ ಆತು ಅಂತಂದು ಅನ್ಕೊಳಕತ್ತಾನಿ. ಬಂದಲೆ ಜಳಕ ಮಾಡ್ರಿ, ಇಲ್ಲಕ್ರ ಹಿಂದಾಗ ಬಟ್ಟೆ ಬಿಡ್ತೀರಿ, ಹಂಗೆ ಮಾಡ್ತೀರಿ, ಹಿಂಗೆ ಮಾಡ್ತೀರಿ ಅಂತಂದು ಇದು ಮಾಡ್ತಾಳೆಪ್ಪ. ಏನು ಅಲ್ಲಪ್ಪ ಅಲ್ಲೇ ಇರ್ತಾನೆ ಅಂದ್ರೆ ನೀನು ಕೇಳಂಗಿಲ್ಲ, ಹಂಗೆ ಕರ್ಕೊಂಬಂದು ಕುಂತಿಲ್ಲಿ. ಯಾಕೆ ರತ್ನ ತಿಂದದ ಕೂಡ ಹೆಚ್ಚಿಗೆ ಆಗೈತೆ ಏನು? ಆಕೆ ಯಾವಾಗಾರ ಮಾಡ್ವಲ್ಲಕ್ಕ ಹೆಂಗಾರ ಇರ್ವಲ್ಲಕ್ಕ ಬಿಡು. ನೀನೇನು ಅಕ್ಕಿಗೆ ಜಳಕ ಮಾಡಿ ಸೀರೆ ಒಗ್ದಾಕ ಏನು ನಿನ್ನೆ ಅದಕ್ಕೆ ಮಾಡ್ಕೊಂಬಂದೈತಿ ಇಲ್ಲಿ ಮನೆಗೆ. ಹಂಗೆ ಒಂದು ದಿನಕ್ಕರ ನಮ್ಮ ಅವ್ವನ ಸೀರೆ ಒಗ್ದಿಲ್ಲ ಏನಿಲ್ಲ. ಹಂಗೆ ಇನ್ಮೇಲಾರ ಹೋಗೋದು ಒಂದಿಟ್ಟು ಪುಣ್ಯ ಕಟ್ಕೋ. ಪಾಪ ಮಾಡಿದ್ದು ಇಷ್ಟು ವರ್ಷ ಅಂತರ್ನ ಚಂದಂಗೆ ಮಾತಾಡ್ರಿ. ಮತ್ತೆ ಮನೆಗೆ ಇದರಿಂದ ಯಾರು ಮಾಡ್ತಾರೆ ಚಾಕ್ರಿ? ಹಂಗೆ ಮಾಡು ಅಂದ್ರೆ ಏಟಂತ ಮಾಡಕ್ಕೆ ಹೋಗಿಲ್ಲ ನಾನು. ಹಂಗೆ ದಿನಂಪ್ರತಿ ಹಂಗೆ ಸೀರೆ ಉದುರಿಸಿಟ್ರೆ ಎಷ್ಟು ಅಂತಂದು ಹೋಗಿಲ್ಲ ನಾನು ಅತ್ತಾಗ. ಅದಕ್ಕೆ ಅನ್ನಿ ಜಳಕ ಮಾಡಿ ನೀವು ಅಲ್ಲೇ ಹೋಗೋದು ಹಾಕೊಂಡ್ಬಿಡ್ರಿ ಅಂತಂದು. ಯಾಕೆ ಒಗಿತಾಕ್ತಾಳೆ? ನೀನು ಹೋಗೋದಾಕತ್ ಕಲಿ. ಅಕ್ಕಿ ಮನೆ ಹಿರೇ ಮನುಷ್ಯಾಳ ಅದಾಳ. ಹಿರೇ ಮನುಷ್ಯಾಳ ಅಂದ್ರೆ ಮನೆ ಯಜಮಾನಿ ಇದ್ದಾಳ ನಮ್ಮವ್ವ. ಏನು ಇಷ್ಟು ವರ್ಷ ಅಂತರ್ನ ಆಕಿ ನಾ ಅಲ್ಲೇ ಬಿಟ್ಟದ್ದಾತು. ಹಂಗೆ ಎಲ್ಲರೂ ಊರು ಮಂದಿ ನನಗಂತಾರೆ ಹಿರೇ ಮಗ ಒಂದು ದಿನಕ್ಕೆ ಹೋಗಿ ತಾಯಿ ನಮ್ಮ ಮನೆಗೆ ಇಟ್ಕೊಳ್ಳಿಲ್ಲ, ಹೆಂಡ್ತಿಗೆ ಎದುರ್ತಾನ, ಹೆಂಡ್ತಿ ಗುಲಾಮಾಗ್ಯಾನ ಅಂತಂದು ಎಲ್ಲಾರಂತಿಲ್ಲ ಅನ್ಸ್ಕೊಳ್ಳೇನು? ಏನು ಮಾತಾಡೋರು ನೂರು ಮಾತಾಡ್ತಾರ. ಅದಕ್ಕೇನು ಯಾರ ಮಾತಿಗೆ ಏನು ತಲೆ ಕೆಡ್ಸೋಣಕ್ಕೆ ಹೋಗಬಾರ್ದು. ಇಷ್ಟು ದಿವಸ ಇದ್ರಲ್ಲ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ರಿ. ಇಲ್ಲಕ್ಕ ನಾನು ತಲೆ ತಿನ್ನಕ್ಕೆ ಹೋಗ್ಬಾರ್ದು ನೋಡಿ. ನನಗೂ ಮಾಡಿ ಸಾಕಾಗೈತತ್ತಾಗ. ಏನಾರು ಒಂದಿಟ್ಟು ಮಾಡ್ತಾರ, ಕೈಗೆ ಕಾಲಿಗೆ ಆಸ್ರಕಾರ ಏನಿಲ್ಲ. ಹಂಗೆ ಕುಂತಲ್ಲೇ ಕುಂತು ತಿಥಿ ಮಾಡ್ಕೊಂತ ಹೋಗ್ತಾರ. ಏನೇ ಅಂಥದ್ದೇನು ತಿಥಿ ಮಾಡೈತೆ ನಿನಗೆ? ಚಂದಂಗೆ ಮಾತಾಡು ಅಂತ ಹೇಳಾಕತ್ತೇನಿಲ್ಲ ಯವ್ವ, ಸುಮ್ಮನಿರಬೇ ನಾ ಮಾತಾಡಕತ್ತೇನಿ. ಏನು ತೀಟಿ ಅಂದ್ರೆ ನೀನಂತಲೇ ಚಾಡಿ ಮಾಡ್ತಾವ ನೋಡು ಕುತ್ಕೊಂಡಾಗ. ಹಂಗೆ ಹಿಂಗೆ ಅದನ್ನು ಉಣ್ಣು ಇದನ್ನು ಉಣ್ಣು ಮುದ್ದೆ
ಮಾಡಿಸು, ರೊಟ್ಟಿ ಒಲ್ಲೆ, ಚಕ್ಕಿನ ರೊಟ್ಟಿ ಬೇಡ, ಬಿಸಿ ರೊಟ್ಟಿ ಬೇಕು. ಹಂಗ ಏನು ದಿನಂಪ್ರತಿ ಮಾಡಕ್ಕೆ ಹೋಟೆಲ್ ಏನಿದೆ? ಏನು ಹೋಟೆಲ್ ಮನ್ಯಾಗೆಲ್ಲ ತಂದು ಹಾಕಿರ್ತೈತಿಲ್ಲ, ಏನಿರ್ತೈತಿ ನೀನು ಬದುಕಂಗ ಮನ್ಯಾಗ ಅಡುಗೆ ಮಾಡೋದು ಬಿಟ್ರೆ. ಅಡುಗೆ ಮಾಡೋದು, ಮನ್ಯಾಗಿದ್ದ ಕಸ ಬಾಂಡೆ ನೆಲ ಹೊರಿಸೋದು, ಒಗ್ಯಾನ ಮಾಡೋದು ಬಿಟ್ರೆ ಏನಿರ್ತೈತೆ? ಅದೊಂದಿಟ್ಟು ದನಕರುಗಳದು ಚಾಕ್ರಿ ಮಾಡ್ಕೊಂಡು ಇರ್ತೈತಿ. ಹಂಗೆ ಮಂದಿ ಮನ್ಯಾಗ ನೋಡ್ಕೊಬಾ. ಹಂಗೆ ಮನ್ಯಾಗಿಂದ ಮಾಡಿ ಹೊಲದಾಗ ಹೋಗಿರ್ತಾರೆ, ಹೊಲಕ್ಕೆ ಬದುಕು ಮಾಡಿ ಬಂದು ಮತ್ತೆ ಮನ್ಯಾಗ ಮಾಡ್ತಾರೆ. ಹಂಗಾರ ಐತೇನ ನಿನಗೆ? ನನ್ನ ಸಲುವಾಗಿ ಇಬ್ರು ಹೊಡೆದಾಡ್ಬೇಡ್ರಿ, ಸುಮ್ಮನೆ ಶಂಕ್ರು. ಸುಮ್ಮನಿರಬೇಕಿದು ಭಾಳ ಆಗೈತಕಿದು. ಹೋಗ್ಲಿ ಬಿಡು ಅಂದಂಗೆ ಸುಮ್ಮನೆ ನಾಟಕ ಮಾಡ್ತಾಳೆ ಭಾಳ. ಏನು ನಾಟಕ ಮಾಡ್ತಾನೆ ನಾನು? ಏನು ಮಾಡಿತ ಅಂತದ್ ನಿಮಗೆ? ಹೋಗುವ ನೀನು. ಯವ್ವ ಜಳಕಕ್ಕೆ ಹೋಗಿ ನೀನು ನೀರು ತೊಗೊಂಬಂದು ಹಾಕೀಗ ಜಳಕಕ್ಕೆ ಒಕ್ಕಾಳ ಹೋಗವ ಜಳಕ ಮಾಡಿ ಹೋಗಿ. ಏನಾಗಂಗಿಲ್ಲ ಈಗ. ಹೋಗಿ ಅರ್ಬಿ ಒಗ್ದಾಕ್ತಾಳೆ ಆಕಿ. ಇನ್ನು ನೀ ಏನು ಹಿಂದಾಗ ಹೋಗ್ಬೇಕೆ ಮತ್ತೆ ನೀನು ಸೀರೆ ಕುಕ್ಕಕ್ಕೆ ಅನ್ನೋದು ಅದು ಹೋಗಕ್ಕಿನ ಒಗ್ಯಾಕ ಅದಾಳಲ್ಲ ಒಗದಾಕ್ತಾಳೆ ಹೋಗು. ನಾನು ಯಾಕೆ ನೀರು ಹಾಕ್ಲಿ? ತಂದು ಹಾಕಿ ಹೋಗು. ಅಲ್ಲಿ ಕಾಯಕ ಇದು ಎಡ್ಲಿ ಒಲೆ ಗಿಟ್ಟ ನೋಡು. ಡ್ಯಾದಿಂದ ಹೋಗಿ ನೀರಿಟ್ಟು ಸರಿ ನೀನು ಇಲ್ಲಕ್ಕೆ ನನ್ನ ಕೈಯಾಗ ಹೊಡಿಸ್ಕೊಂಡು ಏನಾರ ಆಗೋಕಿ ನೋಡು. ಮತ್ತೆ ಎಲ್ಲ ನನಗೆ ಹೇಳ್ತಾರೆ ಹಂಗ ಏನು ಮಾಡು ಅಂದ್ರೆ ಬಿಟ್ಟು ಹೋದೆ ಅಂದ್ರೆ ಗೊತ್ತಾಕತಿ. ಬಿಟ್ಟು ಕೊಟ್ಟು ಹೋಬಾ. ನಿನ್ನೇನು ಇಲ್ಲೇ ಇರುವಂಥದ್ದು ಹೇಳಾಕತ್ತಿಲ್ಲ ನಾನು. ನಿನಗೆ ಎಲ್ಲಿ ಯಾರು ಅದಾರ ನಿನಗೆ? ಯಾರು ಯಾಕಿಲ್ಲ ನನಗೆ? ನನ್ನ ತವ್ರ ಮನೆ ಐತಿ, ಇಟ್ಕೊಂತಾರೆ. ನನ್ನೇನಂಗ ಹೊರಗೆ ಹಾಕಂಗಿಲ್ಲ ಅವ್ರು ಹೋದ್ರೆ. ಇಟ್ಕೊಂತಾರ ಹೋಗಿ. ಬಾರಿ ಇಟ್ಕೊಂತಾರ. ಬಾರಿ ಅಲ್ಲಿ ಸೈ ಅನ್ಸ್ಕೊಂಬಂದಿಯಲ್ಲ ಇಟ್ಕೊಂತಾರ ನೀನು. ಶಂಕ್ರ ಸಾಕು ಸುಮ್ಮನೆ ಅಕ್ಕಿ ಇಲ್ಲ. ಏನು ಆಕಿ ಅಂತ ಇದೈತೆ ಅದಂದ್ರೆ ಅದ್ರ ಬಾಯಿ ಮುಚ್ಚಂಗಿಲ್ಲ. ನೀನಾರು ಸುಮ್ಮನೆ ಹೋಗ್ಲತ್ತಾಗ ಮಂದಿ ನೋಡಂಗೆ ಮಾಡ್ಕೋಬೇಡ್ರಿ. ಸುಮ್ಮನಿರವ. ನಾನು ಹೋಗ್ಲಿ ಬಿಡತ್ತಾಗ ಏನು ಅಂತಂದು ಸುಮ್ಮನೆ ಇದ್ದಂಗೆ ಭಾಳ ಜೋರಾಗೈತಕ್ಕಿದೆ. ಹೋಗಿ ನೀನು ಜಳಕಕ್ಕೆ ಹೋಗು. ನೀರು ಅದನ್ನ ತಂದು ಹಾಕ್ಯಾಳಿಲ್ಲ ನೋಡು. ನೋಡಪ್ಪ ಹೋಗ್ತಾನೆ. ನನಗೆ ಒಂದು 50 ರೂಪಾಯಿ ರೊಕ್ಕ ಕೊಟ್ಟು ಹೋಗತ್ತಮ್ಮ. ನನಗೆ ಅಡಿಕಿಲ್ಲ, ಒಂದು ಕಲ್ಪ ಅಡಿಕೆ ತೊಗೊಂಬಂದ್ಬಿಡ್ತಾನಲ್ಲ. ಇವ್ರು ನೀಲಮರ ಮನೆ ಅಂತೇಳಿ ಹೋಗಿ ಚಂದ್ರ ಅವರು ಇರ್ತಾರೆ, ಒಂದಿಟ್ಟು ಮಾತಾಡ್ಕೊಂತ ಕೂತು ಬರ್ತಾನೆಪ್ಪ. ನನಗೂ ಬ್ಯಾಸರ ಮನೆಯಾಗ ಇದ್ದಿದ್ದು. ಇವ ನಾನು ತೊಗೊಂಬರ್ತಿದ್ದೆ ಬರ ಮುಂದೆ. ಅಪ್ಪ ನಿನಗೆ ರಗಡಿರ್ತ ಕೆಲಸ. ನೀ ಬರೋದು ಏಟ ತಕತೇನ ಮತ್ತೆ ಈಗ ಹೋದಾನು. ನನಗೆ ಒಂದು 50 ರೂಪಾಯಿ ಕೊಟ್ಟು ಹೋಗಿ. ನಾನು ಕಲ್ಪ ಅಡಿಕೆ ಅಂತ ತೊಗೊತೇನೆ. ಹ್ಞೂ ಆತು. ಒಂದು ದಿನಕ್ಕೆ ನಮ್ಮ ಹೋಗ ನೀರು ಹಾಕಿಲ್ಲ ನಾನು. ಈಕಿಗೆ ನೀರು ಹಾಕೋ ಪರಿಸ್ಥಿತಿ ಬಂದತ್ ನನಗೆ. ಎಲ್ಲರ ಹೋಗೋಣ ಅಂದ್ರೆ ಅಲ್ಲಿ ಮಕ ಅದನ್ನ ಕೆಡಿಸ್ಕೊಂಬಂದಾನಿ. ಅಲ್ಲಿ ಹೋಗೋಕೆ ನೆಲಿಲ್ಲ ನನಗೆ. ಈಕಿ ನಮ್ಮ ಹೋಗಿ ಎಲ್ಲದಾಳ ಅನ್ನೋದು ಗೊತ್ತಿಲ್ಲ. ಏನಾಗ ಬಕೆಟ್ ಹಿಡ್ಕೊಂಬಂದ್ಲು ಅಂದ್ರೆ ಕೈ ಕಾಲು ಬಿದ್ದೋಕೋ ಅನ್ನಂಗೆ ಮಾಡ್ತಾನಂಗ. ನನ್ನ ಗಂಡನ ಹಂಗೆ ಮಾಡ್ತಾನಂಗ. ಈಕಿಗೆ ನೀರು ಹಾಕು, ಈಕಿಗೆ ಇನ್ನೊಂದು ಸ್ವಲ್ಪ ಬಿಸಿಕೆಲ್ಲಿ ಕೂಳ್ ತಿನ್ನಿಸಕ್ಕಿಗೆ ಅಂತಾನೇನೋ ಗೊತ್ತಿಲ್ಲ. ಹಿಂಗೆ ಮಾಡ್ಕೊಂತ ಬರ್ಲಿ ಕುದಿಯ ನೀರು ಹಂಗೆ ಮೈಗೆ ಹಾಕಿ ಮೈಗೆ ಎಲ್ಲ ಸುಟ್ಕೊಂಡು ಹೋಗಂಗೆ ಮಾಡ್ತಾನೆ. ಮಾಡೋದೇನು ಭಾಳ ತಗಂಗಿಲ್ಲ ನನಗೆ. ಎಲ್ಲಿ ಮತ್ತೆ ಅದು ಚಾಪ್ಟರ್ ನನ್ನ ಕೈಯಿಂದ ಮಾಡಕ್ಕೆ ಹಸ್ತಾನ ಅಂತಂದು ಎದ್ರಿ ಕ್ಯಾಟ. ಚಂದಂಗಿ ಎಲ್ಲಿ ನಮ್ಮ ಮತ್ತೆ ಏನಾರ ಕುಡಿ ಗಿಡಿಯೋದ್ರಾಗ ನೀರ್ನಾಗ ಏನು ಬೆರೆಸಿ ಮಗನ ತನ್ನ ಪರವಾಗಿ ಮಾಡ್ಕೊಂಡಾಳೆ ಏನೋ ಗೊತ್ತಿಲ್ಲ. ನನ್ನ ಗಂಡ ಹಂಗೆ ನನ್ನ ಮಾತು ಅಂದ್ರೆ ಒಟ್ಟು ತಿರುಗಿ ಹಾಕ್ತಿದ್ದಿಲ್ಲ. ಹೇಳ್ದಂಗೆ ಕೇಳೋರು. ಹಂಗೆ ಊರು ಹೋಗ್ತಾನೆ ಅಂತಲೇ ಹೋಗೋನವರು. ಏನು ಮಾಡ್ಯಾಳ ಏನು ನನ್ನ ಮತ್ತೆ ಬಂದಾಳ ಹಂಗೆ ಏನು ಹಂಗೆ ಹೆಚ್ಕೊಂಬಿಟ್ಟಾನಂಗೆ. ಹಂಗೆ ಏನು ನನಗೆ ರೋಪ್ ಹಾಕೋದೇನು, ಹಂಗೆ ಜೋರು ಮಾಡೋದೇನು, ಎಲ್ಲದಕ್ಕೆ ಹಂಗೆ ನನಗೆ ಮತ್ತೆ ಆರ್ಡ್ರ್ ಮಾಡೋದೇನು. ಈಕಿ ಏನು ಮಾಡ್ಯಾಳೆ ನನ್ನ ಮತ್ತೆ ಏನಕ್ಕಿ. ಅದಕ್ಕೆ ನಾನು ಈಕಿ ಅಂತೇಳಿ ಹುಷಾರ್ಲೇ ಇರ್ಬೇಕು. ನನಗೇನಾರು ಹಾಕಿದ್ಲ ಅಂದ್ರೆ ಏನು ಮಾಡೋದು? ಇವ್ವ ಬಟ್ಟೆ ಈಕಿ ಪಟ್ಟೆ ಜಳಕ ಮಾಡಿದ್ಮೇಲೆ ಅಷ್ಟು ಅರಿಬಿ ಹೋಗೋದು ಹಾಕಿ. ಇವ್ವ ನನಗಂತೂ ಸಾಕಾಗಿತ್ತು. ಇವ ಬದುಕು ಯಾರು ಮಾಡಿದ್ದಾರ ಏನು ನನಗೆ ಐತಾಗ. ಇವ್ವ ಶಿವ ನೀರು ತಂದಿಟ್ಟ ನೋಡ್ರಿ. ಜಳಕ ಮಾಡ್ರಿ ಲಗು ಮತ್ತೆ ಆರಿದ್ವು ಅಂದ್ರೆ ಮತ್ತೆ ತಂದು ಇಡಕ್ಕೆ ಹೋಗ್ಲಿ ನಾನು. ಎಲ್ಲ ಹೇಳಿ ಮಾಡ್ಬೇಕಂಗ. ಏನು ಬದುಕು ಮಾಡಿ ಬಕ್ಕಲ್ಲಿ ಬೀಳ್ತಾಳ ಅನ್ನಂಗೆ ಕುಂತಿರ್ತಾಳ. ಹಂಗಾಗ ಮುಕ್ಳಿಗೆ ಗೆದ್ದು ಹತ್ತಂಗೆ. ನನ್ನ ಗಂಡ ತನಗೆ ಒಮ್ಮೆ ನೀರು ಹಾಕ್ಸ್ಕೊಂಡಿಲ್ಲ. ಅವ್ರು ಹೋಗ ನೀರು ಹಾಕು ಹಂಗೆ ಹಿಂಗೆ ಎಷ್ಟು ದಿವಸ ಇಲ್ಲದ್ದು ಈಗ ಹೊಸದಾಗಿ ಸಂಸಾರ ಮಾಡಕತ್ತಾನ. ಎಲ್ಲ ಹೇಳ್ಕೊಡಕತ್ತಾನ ಈಗ. ಅದು ಇವ ಓಸು ಬಟ್ಟಿನ ಅದು ಬಾಂಡೆನ ಅದು ಜಳಕ ಮಾಡಿ ಬಂದೆ. ಬಾಗಿಲಿಗೆ ಅದಕ್ಕೆ ಹೂ ಏರ್ಸವಂತ ಹೇಳೀನಿ. ಪ್ರಿಯಾ ಒಂದು ಹೂ ಇಟ್ಟಲು ನೋಡಿ. ದೇವ್ರ ಮುಂದೆ ಆತು, ಬಾಗಿಲಿಗೆ ಆತು. ಹರ್ಕೊಂಡು ಹೋಗಿ ಓಸು ದೇವ್ರಿಗೆ ಅದು ಹೂವರ ಇಡ್ತಂತಡಿ. ಇದೇನಿದೆ ನನ್ನ ಗಂಡ ಎತ್ಲಾಗಿಂದ ಬಿಡಕತ್ತಾನ. ಇಲ್ಲಿ ಎತ್ಲಾಗ ಹೋಗಿದ್ದೆ ಏನು ಈಕಿನ ಮತ್ತಿ ಅಲ್ಲೇ ಜಳಕ ಮಾಡಿ ಎಲ್ಲೇ ಹಾರ್ಯಾಳ. ಎಲ್ಲಿ ಹೋಗ್ಯಾಳ ಏನು, ಎಲ್ಲಿ ತೀಟಿ ಮಾಡಕತ್ತಾಳ ಏನು, ಎಲ್ಲಿ ಸೊಸಿ ಮನೆಗೆ ಹೋಗಿದ್ದಂಗೆ ಕಾಣ್ತಾಳೆ. ಸಣ್ಣ ಸೊಸಿ ಮನೆಗೆ ಇಲ್ಲಿ ಇದೆಲ್ಲ ಚಾಡ ಮಾತಾಡ್ಬೇಕಲ್ಲ ಹೋಗ್ಯಾಳ. ಏನಾರ ಚಾಡ ಮಾತಾಡಿ ಆಕಿ ಮಂದಿ ಹತ್ರ ಹೇಳ್ಬೇಕು ನೋಡು. ಅವಾಗ ಐತಿ ತೊಗೊಂತ ನಂಗೆ ಸರಿಯಾಗಿ. ಅಯ್ಯೋ ಶಿವನೇ, ಒಂದು ಹೂವು ನೋಡಿ ಗಿಡದಾಗ. ಅಲ್ಲ ಯಾ ಬಿಡಾಗ ಹರ್ಕೊಂಡು ಹೋಗಿದ್ದಾಳೆ ಏನು? ಏನಂಗ ಮುಂಜಾನೆ ಎದ್ದೊಂದಿಟ್ಟು ಹರ್ಕೊಳ್ಳಿಲ್ಲಕ್ಕ ಹೂ ಬಿಡ. ಹಂಗ ಮಂದಿ ಪಾಲ. ನಾವು ನೀರು ಅದನ್ನ ಹಾಕಿ ಚಂದಂಗಿ ಗಿಡ ಮನೆ ಪೂಜೆಕ್ಕೆ ಹೂ ಬೇಕಂತಂದು ಹಾಕೊಂಡ್ರೆ ಏನೊಂದು ಈಟದಾದ್ ಮಾಡ್ಲಿಲ್ಲಕ್ಕ ಹಂಗ ಹರ್ಕೊಂಡು ಹೋಗ್ಬಿಡದಂಗ ನೋಡಿ. ಎಲ್ಲೆಲ್ಲೂ ಒಂದು ಹೂ ಇಲ್ಲ ಮೊಗ್ಗಿಲ್ಲ. ಓಸನು ಕೆರ್ಕೊಂಡು ಹೋಗ್ಯಾವ ಬಿಡಾಡ್ಯಾರ. ಯಾವ್ಯಾಕೆ ಏನು ಹೊಟ್ಟಿಗೆ ಅನ್ನ ತಿಂತಾವ ಏನು ಸಗಣಿ ತಿಂತಾವ. ಮಂದಿ ಮನೆ ಹೂ ಅಂದ್ರೆ ಅಡಿ ಹಂಗ ಏನು ಮಾಡ್ಲಿ ಅನ್ನಂಗಕತ್ತಾವ ದರಿದ್ರದವ್ಕ. ತಾವಿದ್ದಾವು ಮಂದಿ ಮನೆ ಬಾಕ್ಲಕ್ಕ ಹೂ ಅರಿಯೋದ್ಕಿನ ತಾವು ಒಂದು ಬೆಳೆಸ್ಕೊಂಡು ದಿನ ಪೂಜೆಕ್ಕೆ ಕಿತ್ಕೊಂಡು ಹಾಕೋಬಾರ್ದು. ಏನು ಕುಡ್ಕೊಂಡವ ಏನ ನನಗಂತ್ರ ಎಲ್ಲಿ ನೆಮ್ಮದಿ ಇಲ್ಲ ನೋಡಿ ನಮ್ಗೆ. ಇನ್ನು ಹೊಣಗಿಲ್ಲಿದು ಇತ್ಲಾಗಿನ ಕೌದಿನೂ ಹೊಣಗಿಲ್ಲ ಇರುವಲ್ವಕ್ಕ. ಈಗ ಹೋಗದ್ರು ಒಣಯಾಕಕ್ಕೆ ಜಾಗ ಇಲ್ದಂಗೆ ಐತತ್ತಾಗ. ಗಾಳಿಗೆ ಮಳಿಗೆ ಅದಕ್ಕೆ ಒಣಗಾದ ಇಲ್ಲ ಅರಿವಿ. ಈಕಿನ ಮತ್ತೆ ದಿನ ಜಳಕ ಮಾಡ್ಬೇಕು. ಈಕಿ ಹಂಗೆ ದಿನ ಅರಿವಿ ಉದುರ್ಸ್ಕೊಂತಾನೆ ಇರ್ಬೇಕು. ಈಕಿ ಹಂಗೆ ಏನು ಬದುಕು ಮಾಡಿ ಬಕ್ಕಲ್ಲಿ ಬೀಳ್ತಿದ್ದಾಳ ಅನ್ನಂಗೆ. ಅಲ್ಲ
ನನ್ನ ಗಂಡನ ಕೇಳ್ಕೊಂಡು 4 ದಿವಸ ಊರಿಗಾರ ಹೋಗ್ಲೇನೆ. ಮುಂಚೆರ ಬ್ಯಾಡ 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 ಅಡುಗೆ ಮಾಡ್ಯಾರ ಯಾರು ಅಂತದ ಅವ್ರು ಓದಾಳ ಮಾಡಿ ಹಾಕ್ಲಿ 4 ದಿವಸ ಹೋಗ್ಯಾರ ಹೋಗಂತಡಿ ಕೇಳ್ತಾನೆ. ಇನ್ನು ಏನಂತಾನೆ ಏನ ಲೈಕಿ ನಮ್ಮ ಎಲ್ಲಿದ್ದಾಳು ಅಂತ ಸುದ್ದಿನೇ ಇಲ್ಲಿಕ್ಕಿದು. ಒಂದು ಫೋನು ಮಾಡಿಲ್ಲ, ದಿನಕ್ಕೆ 2 ಫೋನ್ ಮಾಡ್ತಿದ್ಲು, ಫೋನು ಮಾಡಿಲ್ಲ, ಸುದ್ದಿನೇ ಇಲ್ಲ. ಅಲ್ಲ ಅವ ನೋಡಿದ್ರೆ ಬಸವ ಹೊರಗೆ ಹಾಕಿದ್ದ ಮನೆಯಿಂದ, ಇವ ನೋಡಿದ್ರೆ ಇವನು ಪರಸಣ್ಣ ಎಲ್ಲದನೇನೋ ಅದನ್ನೂ ಗೊತ್ತಿಲ್ಲ. ಈಗ ಎಲ್ಲೂ ಯಾರ ಮನೆಗೆ ಇದ್ದಿದ್ದಾಳು? ಊರಿಗೆ ಹೋದ್ರೆ ಎಲ್ಲ ಹಕ್ಕಿಕತ್ತ ತಿಳ್ಕೊಳಕ್ ಬರ್ತೈತಿ. ಹೋಗ್ಯಾರ ಹೋಗ್ಲಿ ಅನ್ನೋದೈತಿ ಇವತ್ತು. ಹೆಂಗೆ ಮಾಡಲಿ? ಈಕೆ ಪ್ರಿಯಾನ ಬಿಟ್ಟೋಕನಿ. ಅವ್ರ ಅಜ್ಜದಾಳ ಹೆಂಗಿದ್ರು ಇರ್ತಾಳ. ಸಾಲಿಗೆ ಏನಕ್ಕೆ ಹೋದಾಗ ಸಂಜೆ ಮುಂದೆ ಬರ್ತಾಳ, ಸಂಜೆ ಮುಂದೆ ರಾತ್ರಿ ಅವ್ರ ಅಪ್ಪನೂ ಇರ್ತಾನೆ ಮನ್ಯಾಗ. ನಡಿತೈತತ್ತಾಗ ಈ ಹುಡುಗಿನ ಏನು ಕಟ್ಕೊಂಡು ಹೋಗೋದತ್ತಾಗ ಸುಮ್ಮನೆ ಇರೋದಲ್ಲ ಬಿಡೋದಲ್ಲ, ಅಲ್ಲಿ ಜೀವ ಚಿಂತತಿ. ನೋಡೋಣ ತಡಿ, ಹೋಗ್ಯಾರ ಹೋಗೋಣ. ಹೆಂಗೆ ಏನು ಹಕ್ಕಿಕತ್ತು ಎಲ್ಲದಾಳ ಏನೋ ಗೊತ್ತಾಕತಿ. ಯಾರಿಗೆ ಆ ನಮ್ಮನಿ ಬಾಯಿ ಮಾಡಾಕತ್ತೈತಿ? ಏ ಓಣ್ಯಾಗ ನಿಂದು ಒಬ್ಬಕಿದ ಬಾಯಿ ಕೇಳ್ತತ್ ನೋಡಿ, ಯಾರ್ದಿರೋದಲ್ಲ ಬಾಯಿ. ನೋಡ್ರಿ ಅಲ್ಲಿ ಗಿಡದಾಗ ಒಂದು ಹೂ ಇಲ್ಲ, ಎಲ್ಲವೂ ತೆರ್ಕೊಂಡೋಗ್ಯಾರ. ಅದಕ್ಕೆ ಬೈಯಾಕತ್ತಿದ್ದೆ ಯಾವ ಬಿಡಾಡಿ ಹರ್ಕೊಂಡೋಗ್ಯಾಳ ಏನ ಅಂತಂದು. ನಿಮಗೆ ಹಂಗ ಒಟ್ಟು ಮಂದಿಗೆ ಏನು ಬೈಯಂಗಿಲ್ಲ ಬಿಡ, ನಿಮಗೆ ಹಂಗ ದೌಡ್ ಸಿಟ್ಟು ಬಂದ್ಬಿಡ್ತೈತಿ, ಯಾರು ಏನು ಅನ್ನಂಗಿಲ್ಲ. ಹರ್ಕೊಂಡು ಹೋದ್ರೆ ದೇವ್ರಿಗೆಲ್ಲ ಪೂಜೆಕ್ಕೆ ಅವ್ನು ಹೆರ್ಸೋದು ಬಿಡು, ಹೋಗ್ಲತ್ತಾಗ ಎದಕ್ಕೆ ಬಾಯಿ ಮಾಡ್ತಿದ್ದಿ? ಹೌದು ಬಿಡ್ರಿ. ಏನ್ರಿ ಏನೋ ಪ್ಲ್ಯಾನ್ ಹಾಕಕತ್ತಾಳ, ಈ ನಮ್ಮನಿ ನೈಸ್ ಹೊಡ್ಯಾಕತ್ತಾಳ ಅಂದ್ರೆ ಏನನ್ನ ತಿಳ್ಕೊಂತಂತಡಿ. ಏನು ಯಾವಾಗ ನೋಡು ಸಿಟ್ಟು ಮಾಡ್ಕೊಂತಾನೆ ಇರ್ತೈತಿ ನೋಡ್ ಬಟ್. ಹೇಳು ಏನು? ಅವ್ವ ಊರಿಗೆ ಹೋದಕಿ ಎಲ್ಲದಾಳ ಏನ ಅಂದಿಟ್ಟು ಹೋಗಿ ನೋಡ್ಕೊಂಡ್ ಬರ್ತಾನ್ರಿ. ಎಲ್ಲಿ ಹೋಗ್ಕಳ? ತವ್ರು ನಿಮ್ಮವ್ವ ಮನೆಗೆ ತನ್ನ ಮನೆಗೆ ಹೋಗ್ಕಳ, ಮತ್ತೆಲ್ಲಿಗೆ ಹೋಗ್ಕಳ? ಅಯ್ಯೋ ಬಾಯಿ ಮುಚ್ಕೊಂಡಿರ್ಲಾರ್ದ ಎಲ್ಲೋಗ್ಯಾಳ ಏನ ಅಂದ್ಯಾನ. ಇವ್ರಿಗೇನು ಗೊತ್ತಿಲ್ಲ ಅಲ್ಲಿ ಜಗಳದ್ದು ಏನು. ಅಯ್ಯೋ ಮುಚ್ಕೊಂಡಿರ್ಲಾರ್ದ ಏನಾರ ಒಂದು ಮಾಡ್ತಾನ ನಾನಂದ್ರೆ. ಹಂಗಲ್ರಿ, ನನ್ನ ಹತ್ರ ಜಗಳ ಮಾಡ್ಕೊಂಡ್ಲಾ, ಅದಕ್ಕೆ ನಾನು ಫೋನ್ ಮಾಡಿಲ್ಲ, ಆಕಿನೂ ಮಾಡಿಲ್ಲ, ಅದಕ್ಕೆ ಅವನು ನೋಡಂಗಾಗೈತ್ರಿ. ಹೋಗಿ ಬರ್ತಾನ ಅಂದಿಟ್ಟು. ನಿನಗೆ 6 ತವ್ರ ಮನೆಗೆ ಹೋಗ್ಲಿಕ್ರ ನೀಗ ಸಮಾಧಾನ ಇಲ್ಲ ಬಿಡು ನಿನಗೆ. ಒಟ್ಟು ಹಂಗ ಹಾಯ್ಕೊಂತಿರ್ಬೇಕು ತವ್ರ ಮನೆಗೆ ಒಟ್ಟು. ಹಂಗ ಲಘು ಬಂದ್ ಬಿಡ್ತಾನೆ ಇವತ್ತು ಹೋಗಿ ನಾಲ್ಕಿಗೆ. ಮುಂಚೆರ ಬ್ಯಾಡ 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 ಅಂತಿದ್ದು ಅಡುಗೆ ಮಾಡೋರು ಯಾರು ಅಂತಂದು ಈಗರ ನಿಮ್ಮ ಹೋಯ್ತು ತಗೋ ಹೋಗಿ ಬರ್ತಾನೆ. ಪ್ರಿಯಾನ ಬಿಟ್ಟೋಕನಿ. ಮುಂಚೆ ಹಂಗ ಬ್ಯಾಡ ಅಡ್ಗೆ ಮಾಡಿ ಯಾರಿಲ್ಲ ಅನ್ನತ್ಲಿ ಹಿಂಗ ಹೋಗೋದ್ ಬಿಟ್ಟು ಕುಂದಿರ್ತಿದ್ದಿ ನೋಡಗ. ಉಪವಾಸ ಇದ್ದು ಇರುವಲ್ಲಕ್ಕ ಅಂತ ನಂಗೆ ಓಡ್ತಿದ್ದಿ. ಲಘು ಬರ್ತಾನ್ರಿ. ಆತು ಹೋಗು. ಆತ್ರಿ ಇವತ್ತ ಹೋಗಿ ನಾಳೆ ಎಂಟತ್ತಿಗೆ ಬಂದು ಬಿಡ್ತಾನೆ ಆತ. ಮಕ್ಕ ಅನ್ನ ಕೆರ ಮಾಡ್ಕೊಂತಿರ್ತಾಳೆ ಹಂಗ ಹೋಗು ಅನ್ನತ್ಲಿ ನೋಡು. ಮಕ್ಕ ಹಂಗ ಹಿಂಗ ಹಳೇತಿ ರೊಟ್ಟಿ ಅವನು ಬಡದಿಟ್ಟು ಹೋಗ. ಆಕಿಗ ಅವ್ಗ ರೊಟ್ಟಿ ಬಡಿದ ಹಂಗಲ್ಲ, ಅನ್ನ ಸಾರು ಮಾಡ್ತಾಳ, ರೊಟ್ಟಿ ಬಡಿ. ನಾ ಎಲ್ಲಿ ಹೋದ್ರು ನೀನು ರೊಟ್ಟಿ ಬಡದಿಟ್ಟು ಹೋಗ್ಬೇಕು. ಏನು ಇಷ್ಟು ಅವಸರದಾಗ ತವ್ರ ಮನೆಗೆ ಹೋಗ್ಕನಿ ಅಂತ ಕುಂತಾಳ ಏನು? ಅಲ್ಲಿದೇನು ಒಂದು ವಿಷಯನ ಹತ್ತಿತ್ತಾಗ ಮಾಡಂಗಿಲ್ಲಕಿ ಏನಕ್ಕೆ ಹಕ್ಕಿಕತ್ತ ಅನ್ನೋದು ತಿಳಿಲಿಲ್ದಂಗೆ ಆಗೈತೆ ನನಗೆ.